ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 17ನೇ ದಿವಸ ಚಾಕಿಯಾಗಿ 4ನೇ ಜ್ವರಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಸುಮಾರು ಆಗಲೇ ಒಂದು 25ರಿಂದ 30% ಹುಳುಗಳು ಜ್ವರಕ್ಕೆ ಹೋಗಿದ್ದಾವೆ. ಅದರಿಂದ ತೆಳುವಾಗಿ ಸೊಪ್ಪನ್ನು ಕೊಟ್ಟಿದ್ದೀವಿ. ಈ ಸೊಪ್ಪನ್ನು ತಿಂದಾದ್ಮೇಲೆ ಅವು ಜ್ವರಕ್ಕೆ ಹೋಗ್ತವೆ. ನಾವು ಹುಳುಗಳನ್ನು ಒಂದೇ ಸಮನಾಗಿ ಇಟ್ಕೊಂಡು ಸೊಪ್ಪನ್ನು ಒಂದೇ ಸಮನಾಗಿ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಾಗ ಹುಳುಗಳು ಒಂದೇ ಸಾರಿ ಸುಮಾರು ಒಂದು 3-4 ಗಂಟೆ ಒಳಗಡೆ ಜ್ವರಕ್ಕೆ ಹೋಗ್ತವೆ. ನಾವು ಹುಳುಗಳನ್ನು ಸರಿಯಾಗಿ ಇಟ್ಕೊಳ್ಳಿಲ್ಲ ಮತ್ತು ಸೊಪ್ಪನ್ನು ಸರಿಯಾಗಿ ಕೊಡಲಿಲ್ಲ ಅಂತೇಳಿದ್ರೆ 1 ದಿವಸ 2 ದಿವಸ ಆಲ್ರೆಡಿ ಜ್ವರಕ್ಕೆ ಹೋಗೋ ಅಂಥವು ಇರ್ತವೆ, ಜ್ವರದಿಂದ ಎದ್ದಿರ್ತಕ್ಕಂಥವು ಇರ್ತವೆ. ಈ ಥರ ಅನ್ಇಕ್ವಲ್ಸ್ ಆಗಿ ತುಂಬ ತೊಂದರೆ ಆಗುತ್ತೆ. ಅದರಿಂದ ಸರಿಯಾದ ಪ್ರಮಾಣದಲ್ಲಿ ಹುಳುಗಳನ್ನು ಇಟ್ಕೊಂಡು ಸಾಕಣೆ ಮಾಡ್ತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ. ಆದ್ದರಿಂದ ಹುಳುಗಳನ್ನು ಒಂದು ಹತ್ರ ದಟ್ಟ ಇಡೋದು, ಒಂದು ಹತ್ರ ತೆಳು ಬಿಡೋದು ಈ ಥರ ಖಂಡಿತ ಮಾಡಬೇಡ್ರಿ. ಎಲ್ಲ ಹುಳುಗಳು ಒಂದೇ ಸಮನಾಗಿ ಇರಲಿ. ಪ್ರತಿ ದಿವಸನೂ ಸಹ ಅದನ್ನು ನೀವು ಎಲ್ಲ ಸ್ಟ್ಯಾಂಡ್ಗಳಲ್ಲೂ ಹುಳು ಎಲ್ಲಿ ದಟ್ಟ ಇದೆ, ಎಲ್ಲಿ ತೆಳುವಿದೆ ಅಂತಕ್ಕಂಥದ್ದನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಈಗ ನಾವು 4ನೇ ಜ್ವರಕ್ಕೆ ಹೋಗ್ತಾ ಇದೆ. 4ನೇ ಜ್ವರಕ್ಕೆ ಹೋದಾಗ ನಾವು ವಾತಾವರಣದ ಮೇಲೆ ಡಿಪೆಂಡ್ ಮಾಡಿ ಸುಣ್ಣ ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಶೈತ್ಯಾಂಶ 15%, 12%, 20% ಈ ಥರ ಇದ್ದಾಗ ಸುಣ್ಣವನ್ನು ಕೊಡತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾಕೆಂತೇಳಿದರೆ ಆಲ್ರೆಡಿ ಬ್ರೆಡ್ ಡ್ರೈ ಆಗಿರುತ್ತೆ. ನಾವು ಸುಣ್ಣವನ್ನು ಕೊಡತಕ್ಕಂಥದ್ದು ಹುಳುಗಳು ಪೊರೆಯನ್ನು ಕಳಿಸ್ಲಿ ಅನ್ನೋ ಉದ್ದೇಶ ಅಲ್ಲ. ಅವು ನ್ಯಾಚುರಲ್ಲಾಗಿ ಅವು ಪೊರೆಯನ್ನು ಕಳಿಸ್ತವೆ. ಆದರೆ ನಾವು ಬೆಡ್ಡು ಅದು ಡ್ರೈ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸುಣ್ಣವನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ಈ ಶೈತ್ಯಾಂಶ ಮಳೆಗಾಲದಲ್ಲಿ ಹೆಚ್ಚಾಗಿರೋದ್ರಿಂದ ಹುಳುಗಳು ಎದ್ದು ಇನ್ನೂ ಸಹ ತೇವಾಂಶ ಇರತಕ್ಕಂಥ ಸೊಪ್ಪನ್ನು ಎದ್ದು ಹುಳುಗಳು ಮೇಯ್ದು ಅವು ಮುಂದೆ ಆಗ್ತವೆ. ಇನ್ನು ಕೆಲವು ನಿಧಾನವಾಗಿ ಎದ್ದಳ ಅಂಥ ಹುಳುಗಳು ಹಿಂದೆ ಆಗ್ತವೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಶೈತ್ಯಾಂಶ ಹೆಚ್ಚಾಗಿದ್ದಂಥ ಸಂದರ್ಭದಲ್ಲಿ ಸುಣ್ಣವನ್ನು ಕಂಪಲ್ಸರಿ ಕೊಡಬೇಕಾಗುತ್ತೆ. ನಾವು ವಾತಾವರಣವನ್ನು ಡಿಪೆಂಡ್ ಮಾಡಿ ನಾವು ವಾತಾವರಣದ ಮೇಲೆ ನಾವು ಹುಳುಗಳ ಸಾಕಾಣಿಕೆಯನ್ನು ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಾ ಎಲ್ಲ ಹುಳುಗಳು ಸಹ ಆಲ್ರೆಡಿ 95% ಹುಳುಗಳು ಜ್ವರಕ್ಕೆ ಹೋಗಿದ್ದಾವೆ. ಮತ್ತೆ ಏನು ಸಪ್ಪಾಕ ಅಂಥದ್ದು ಬೇಕಾಗಲ್ಲ. ಹುಳುಗಳು 3ನೇ ಜ್ವರದಿಂದ ಸುಮಾರು 4ರಿಂದ 4.25 ದಿನ ಮೇಯ್ದಾದ ಮೇಲೆ ಹುಳುಗಳು ಜ್ವರಕ್ಕೆ ಹೋಗುವಂಥದ್ದು. 4ನೇ ಜ್ವರದಲ್ಲಿ ಸುಮಾರು 48 ಗಂಟೆಗಳ ಕಾಲ ಜ್ವರದಲ್ಲಿ, ಅಂದರೆ ಸುಮಾರು 2 ದಿವಸ ಜ್ವರದಲ್ಲೇ ಕುಳಿತುಕೊಂಡಿರ್ತವೆ. ಅದಾದಮೇಲೆ ಜ್ವರದಿಂದ ಎದ್ದಾದಮೇಲೆ ಹುಳುಗಳು ಸುಮಾರು 6ರಿಂದ 7 ದಿವಸದವರೆಗೆ ಸೊಪ್ಪನ್ನು ತಿನ್ನುವಂಥದ್ದು. ರೇಷ್ಮೆ ಹುಳುಗಳು ಇದು ಕೊನೆಯ ಜ್ವರ. ಈ 4ನೇ ಜ್ವರ ಮುಗಿದ ಮೇಲೆ ಮತ್ತೆ ಯಾವುದೇ ರೀತಿಯ ಹುಳುಗಳು ಪೊರೆಯನ್ನು ಕಳಚೋದಿಲ್ಲ. 4ನೇ ಜ್ವರದಲ್ಲಿ ಹೇಗೆ ಕುಳಿತುಕೊಳ್ತವೆ, ಯಾವ ರೀತಿಯ ಒಂದು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ 4ನೇ ಜ್ವರದಿಂದ ಎದ್ದಾದ ಮೇಲೆ ನಾವು ಯಾವ ರೀತಿಯ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ವಿಡಿಯೋವನ್ನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮತ್ತು ನಿಮಗೆ ಯಾವುದೇ ವಿಚಾರಗಳ ಬಗ್ಗೆ ಅನುಮಾನವಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ಸಹ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ.